ಇದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ಅತಿ ದೊಡ್ಡ ಕರ್ಮಕಾಂಡ. ಹೆಸರಿಗೆ ಮಾತ್ರ ಇದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಆದರೆ ಏನೇನೂ ಇಲ್ಲ ಒಳಗಡೆ. ಈ ಆಸ್ಪತ್ರೆಯು ಇಲ್ಲಿಗಲ್, ಇಲ್ಲಿನ ವೈದ್ಯರು ನಕಲಿ ಅನ್ನೋ ಆರೋಪ ಇದೆ. ಇಲ್ಲಿಗೆ ಬರೋ ರೋಗಿಗಳಿಗೆ ನಕಲಿ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ಅತಿ ದೊಡ್ಡ ಕರ್ಮಕಾಂಡ. ಹೆಸರಿಗೆ ಮಾತ್ರ ಇದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಆದರೆ ಏನೂ ಇಲ್ಲ. ಈ ಆಸ್ಪತ್ರೆಯು ಇಲ್ಲಿಗಲ್, ಇಲ್ಲಿನ ವೈದ್ಯರು ನಕಲಿ ಅನ್ನೋ ಆರೋಪ. ಇಲ್ಲಿಗೆ ಬರೋ ರೋಗಿಗಳಿಗೆ ನಕಲಿ ವೈದ್ಯರು ಚಿಕಿತ್ಸೆ ಕೊಡ್ತಾರೆ. ನಕಲಿ ಚೈಲ್ಡ್ ಸ್ಪೆಷಲಿಸ್ಟ್ಗಳಿಂದ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಬಾಡಿಗೆಗೆ ಬಿಲ್ಡಿಂಗ್ ತಗೊಂಡು ಮಾಲೀಕನಿಗೂ ಮಾಡಿದ್ರು ವಂಚನೆ. ಈ ನಕಲಿ ಆಸ್ಪತ್ರೆ ಹಾಗೂ ನಕಲಿ ವೈದ್ಯರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ನಕಲಿ ಆಸ್ಪತ್ರೆ, ನಕಲಿ ವೈದ್ಯರ ರೋಚಕ ಸ್ಟೋರಿ. ಬೆಂಗಳೂರಿನ ಬಾಗಲಗುಂಟೆಯಲ್ಲಿದೆ ನಕಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸಿಲ್ವರ್ ಲೈನ್ ಅನ್ನೋ ಹೆಸರಲ್ಲಿ 2 ವರ್ಷಗಳಿಂದ ನಕಲಿ ಆಸ್ಪತ್ರೆ ಇದೆ. ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅಲ್ಲಿ. ಸಿಲ್ವರ್ ಲೈನ್ ಅನ್ನೋ ಹೆಸರಲ್ಲಿ ನಾವು ಡಾಕ್ಟರ್ ಅಂತ ಹೇಳ್ಕೊಂಡು ವಂಚಿಸುತ್ತಿದ್ದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಲ್ಡಿಂಗ್ ಮಾಲೀಕನ ದೂರಿನ ಮೇಲೆ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ಡಾಕ್ಟರ್ ಆನಂದ್ ನಾಗೇಶ್ ಖೋಲಿ, A2 ಡಾಕ್ಟರ್ ಸ್ನೇಹ ರಂಜನಿ, A3 ಡಾಕ್ಟರ್ ಸ್ವಪ್ನಿಲ್ ಪ್ರಕಾಶ್ ಜಗತಾಪ್, A4 ಕರಿತಿಮ್ಮಯ್ಯ, A5 ನಳಿನಿ, A6 ರಾಜಶ್ರೀ, A7 ಡಾಕ್ಟರ್ ವಿಜಯ್, A8 ಅಮೋಲಾ ರಾಥೋಡ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ನೋಡಿ, ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಆಸ್ಪತ್ರೆ ಖಾಲಿ ಮಾಡಿ ಕಾಲ್ ಕಿತ್ತಿದ್ದಾರೆ ವೈದ್ಯರು. ಈಗ ಒಬ್ಬ ಡಾಕ್ಟರ್ ಕೂಡ ಇಲ್ಲ ಅಲ್ಲಿ. ಸದ್ಯ ಕೇಸ್ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ ಬಾಗಲಗುಂಟೆ ಪೊಲೀಸರು. ಓದಿದ್ದೇ ಒಂದು, ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಿರೋದೇ ಇನ್ನೊಂದು. ಇದು ಬೆಂಗಳೂರಿನಂತ ಮಹಾನಗರದಲ್ಲಿ ಇಷ್ಟು ದೊಡ್ಡ ಮೋಸ ಮಾಡೋದಕ್ಕೆ ಸಾಧ್ಯನಾ? ಒಂದು ಆಸ್ಪತ್ರೆ ಹೆಸರಲ್ಲಿ ನಕಲಿ ಆಸ್ಪತ್ರೆ ತೆರೆದು ನಕಲಿ ಡಾಕ್ಟರ್ಗಳನ್ನ ಕರೆತಂದು ಅವರಿಂದ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಿಸ್ತಾರೆ ಅಂತ ಅಂದ್ರೆ ಇಷ್ಟು ವರ್ಷಗಳ ಕಾಲ ಇದು ಯಾರಿಗೂ ಗೊತ್ತಾಗಿರ್ಲಿಲ್ವಾ? ಹಾಗಾದ್ರೆ ಅಸಲಿಗೆ 2 ವರ್ಷದ ಹಿಂದೆ ಸಚಿವರು ಶಾಸಕರಿಂದಾನೇ ಈ ಆಸ್ಪತ್ರೆ ಉದ್ಘಾಟನೆಗೊಂಡಿತ್ತು. ಅನ್ಬಿಲೀವಬಲ್. ವೈದ್ಯರ ಬ್ಯಾಕ್ಗ್ರೌಂಡ್ ಏನು, ಅವ್ರು ಯಾರು, ಇದರ ಓನರ್ ಯಾರು, ಯಾರ್ಯಾರಿಗೂ ಗೊತ್ತಿಲ್ಲ. ನೋಡಿ, ಇಲ್ಲಿ ಯಾರ್ಯಾರೋ ಬಂದಿದ್ದಾರೆ ನೋಡಿ, ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ ನೋಡಿ. ಉದ್ಘಾಟನೆಗೆ ಯಾರು ಬಂದಿದ್ದಾರೆ? ದಿನೇಶ್ ಗುಂಡೂರಾವ್ ಸಾಹೇಬರು. ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಆರೋಗ್ಯ ಸಚಿವರಾಗಿದ್ದರು. ಸೊ ಹಾಗಾಗಿ ಅವರು ಬಂದು ಉದ್ಘಾಟನೆ ಮಾಡಿದರು. ಸೊ ಇಂಥ ದೊಡ್ಡವರಿಂದ ಉದ್ಘಾಟನೆ ಆಗಿರುವಂಥ ಒಂದು ಆಸ್ಪತ್ರೆ ಇವತ್ತು ನಕಲಿ ಆಸ್ಪತ್ರೆ ಅನ್ನೋದು ಗೊತ್ತಾಗಿದೆ. ಓದಿದ್ದೇ ಒಂದು ಇವರು, ಈ ಡಾಕ್ಟರ್ಗಳು ಅಂತ ಹೇಳ್ಕೊಳ್ಳೋರು ಓದಿದ್ದೇ ಒಂದು, ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದೇ ಇನ್ನೊಂದು. ಇವರ ಟ್ರೀಟ್ಮೆಂಟ್ಗೆ ಅದು ಎಷ್ಟು ಜನ ಬಲಿಯಾಗಿದ್ದಾರೋ, ಅದೆಷ್ಟು ಪ್ರಕರಣಗಳನ್ನು ಮುಚ್ಚಾಕಿದಾರೋ ಯಾರಿಗೆ ಗೊತ್ತು. 2 ವರ್ಷದ ನಂತರ ಈ ಒಂದು ಪ್ರಕರಣ ಈಗ ಹೊರಗಡೆ ಬಂದಿದೆ. ಇವರ ಮುಖವಾಡ ಬಯಲಾಗಿದೆ. ಸಚಿವರೇ ಹೋಗಿ ಉದ್ಘಾಟನೆ ಮಾಡಿದ್ರು ಈ ಆಸ್ಪತ್ರೆಯನ್ನ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಇವ್ರಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಜನ ಗೊತ್ತಿರಬಹುದು. ಈಗ ಇವ್ರು ಏನೂ ತಪ್ಪೇ ಮಾಡಿಲ್ಲ ಅಂತ ಅಂದ್ರೆ ಯಾಕೆ ಆಸ್ಪತ್ರೆಯಿಂದ ಕಾಲ್ ಕೇಳಬೇಕು? ಒಬ್ಬ ಸಿಬ್ಬಂದಿಯೂ ಕೂಡ ಇಲ್ಲ ಆಸ್ಪತ್ರೆಯಲ್ಲಿ. ಈಗ ಒಬ್ಬರೂ ಇಲ್ಲ, ಎಲ್ಲರೂ ಕಾಲ್ ಕಿತ್ತಿದ್ದಾರೆ.
ಸೊ ಈಗ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸ್ನವರು, ತನಿಖೆಯನ್ನು ಶುರು ಮಾಡಿದ್ದಾರೆ. 8 ಜನರ ಮೇಲೆ FIR ದಾಖಲಾಗಿದೆ. FIR ದಾಖಲಾಗ್ತಾ ಇದ್ದಂತೆ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಬಾಗಲಗುಂಟೆ ಪೊಲೀಸರು. ಬೆಂಗಳೂರಿನಂಥ ಮಹಾನಗರದಲ್ಲಿ ಈ ರೀತಿಯಾಗಿ ನಕಲಿ ಆಸ್ಪತ್ರೆಗಳು, ನಕಲಿ ಡಾಕ್ಟರ್ಗಳು ತುಂಬಿ ತುಳುಕ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ಸಾಕ್ಷಿ ಇದು, ಮತ್ತೊಂದು ಸಾಕ್ಷಿ. ಇವರೆಲ್ಲ ಡಾಕ್ಟರ್ಗಳಂತೆ ನೋಡಿ, ಅವರ ಮುಖಗಳನ್ನು ನೋಡಿ, ಇವರೆಲ್ಲ ಡಾಕ್ಟರ್ಗಳು.